ಒಸಿಡಿಗೆ ಎರಡು ಮುಖ್ಯ ಭಾಗಗಳಿವೆ: ಅಬ್ಸೆಷನ್ಗಳು, ಮರುಮರು ಬರುತ್ತಿರುವ ಬೇಡವಾದ ಆಲೋಚನೆಗಳು. ಇವುಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದರೂ ಮನಸ್ಸಿಗೆ ಒತ್ತಡ ಉಂಟುಮಾಡುತ್ತವೆ. ಕಂಪಲ್ಷನ್ಗಳು, ಆ ಒತ್ತಡವನ್ನು ಕಡಿಮೆ ಮಾಡಲು ತಡೆಯಲಾಗದೆ ಮಾಡುವ ಕ್ರಿಯೆಗಳು. ಈಗ ಸಾಮಾನ್ಯ ಒಸಿಡಿ ವಿಧಗಳನ್ನು ಸರಳ ಉದಾಹರಣೆಗಳೊಂದಿಗೆ ನೋಡೋಣ. ಕಲುಷಿತತೆ ಸಂಬಂಧಿತ ಒಸಿಡಿ: ಭಯ, ನನ್ನ ಕೈಗಳು ಕಸವಾಗಬಹುದು ಅಥವಾ ಕೀಟಾಣುಗಳಿರಬಹುದು. ಉದಾಹರಣೆ, ಕೈಗಳು ಈಗಾಗಲೇ ಸ್ವಚ್ಛವಾಗಿದ್ದರೂ ಮತ್ತೆ ಮತ್ತೆ ತೊಳೆಯುವುದು. ಪರಿಶೀಲನೆ ಒಸಿಡಿ: ಭಯ, ನಾನು ಬಾಗಿಲು ಮುಚ್ಚಿದ್ದೇನಾ, ಗ್ಯಾಸನ್ನು ಆರಿಸಿದ್ದೇನಾ? ಉದಾಹರಣೆ, ಬಾಗಿಲು ಅಥವಾ ಗ್ಯಾಸನ್ನು ಮತ್ತೆ ಮತ್ತೆ ಹೋಗಿ ಪರಿಶೀಲಿಸುವುದು. ಹಾನಿ ಸಂಬಂಧಿತ ಒಸಿಡಿ: ಭಯ, ನಾನು ಯಾರಿಗಾದರೂ ಹಾನಿ ಮಾಡಿಬಿಟ್ಟರೆ? ಉದಾಹರಣೆ, ಚಾಕುಗಳನ್ನು ತಪ್ಪಿಸುವುದು ಅಥವಾ ಪ್ರಿಯಜನರಿಂದ ದೂರ ಇರುವುದು. ಧಾರ್ಮಿಕ ಒಸಿಡಿ: ಭಯ, ನಾನು ಪಾಪ ಮಾಡಿದ್ದೇನಾ ಅಥವಾ ದೇವರ ಬಗ್ಗೆ ಬೇಡವಾದ ಆಲೋಚನೆಗಳು. ಉದಾಹರಣೆ, ಮರುಮರು ಕ್ಷಮೆ ಕೇಳುವುದು ಅಥವಾ ಪ್ರಾರ್ಥನೆಗಳನ್ನು ಪುನರಾವರ್ತನೆ ಮಾಡುವುದು. ಸಮತೋಲನ ಅಥವಾ ಸರಿಯಾಗಿ ಇರಬೇಕು ಒಸಿಡಿ: ಭಾವನೆ, ವಸ್ತುಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಇರಬೇಕು. ಉದಾಹರಣೆ, ಸರಿಯಾಗಿದೆ ಎಂದು ಅನಿಸುವವರೆಗೂ ವಸ್ತುಗಳನ್ನು ಮತ್ತೆ ಮತ್ತೆ ಸರಿಪಡಿಸುವುದು. ದೇಹಕ್ಕೆ ಸಂಬಂಧಿಸಿದ ಕಂಪಲ್ಷನ್ಗಳು. ಉದಾಹರಣೆ, ಚರ್ಮವನ್ನು ಕೀಳುವುದು, ಕೂದಲು ಎಳೆಯುವುದು, ಇದರಿಂದ ತಲೆ ಮೇಲೆ ಖಾಲಿ ಜಾಗಗಳು ಕಾಣಿಸುವುದು ಅಥವಾ ಉಗುರುಗಳನ್ನು ಪಚ್ಚುವುದು ರಕ್ತ ಬರುವವರೆಗೆ. ನಡವಳಿಕೆ ಸಂಬಂಧಿತ ಕಂಪಲ್ಷನ್ಗಳು. ಉದಾಹರಣೆ, ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಸ್ಪರ್ಶಿಸುವುದು, ತಟ್ಟುವುದು, ಒರೆಸುವುದು ಅಥವಾ ಕಣ್ಣು ಮಿಟುಕಿಸುವುದು. ಇದಕ್ಕೆ ವಿಶೇಷ ಅರ್ಥ ಇದೆ ಎಂದು ನಂಬುವುದು. ಮುಖ್ಯ ವಿಷಯ: ಈ ಆಲೋಚನೆಗಳು ಬೇಡವಾದವು ಮತ್ತು ಅವು ವ್ಯಕ್ತಿಯ ನಿಜವಾದ ಉದ್ದೇಶವಲ್ಲ. ಒಸಿಡಿ ಒಂದು ಚಿಕಿತ್ಸೆ ಸಾಧ್ಯವಾದ ಸಮಸ್ಯೆಯಾಗಿದೆ. ಸರಿಯಾದ ಸಹಾಯ ಲಭ್ಯವಿದೆ.